ಈ ದೃಷ್ಟಿಯಿಂದ ನಮ್ಮದಾದ ಜವಾಬ್ದಾರಿ, ನಮ್ಮದಾದ ಕರ್ತವ್ಯವನ್ನು ಟಿಂಕರ್ ಹಾಗೆ ನಾನು ಸೇತುವೆ ಮಾಡಿದಾಗ ಅಳಿಲಿಂದ ಸೇವೆ ಮಾಡಿದ್ದಾನೆ, ಅದೇ ಸೇವೆ ನಾವು ಕೂಡ ಮಾಡಬೇಕನ್ನೋ ಒಂದು ಸಂಕಲ್ಪ ಮಾಡಿದ್ದೇವೆ. ಆ ಸಂಕಲ್ಪದಂತೆ ನಮಗೆ ಈ ಅವಕಾಶವನ್ನು ಹರಿಹರಪುರ ಮಠದ ಸ್ವಾಮೀಜಿಯವರು ವಿಶೇಷ ಪ್ರೀತಿಯಿಂದ ಈ ಒಂದು ಜವಾಬ್ದಾರಿಯನ್ನು ಅದಮಾನ ಸ್ವಾಮಿಗಳು ಸೇರಿದಂತೆ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಅರ್ಥಮಠದ ಪೂಜ್ಯರು ಹಾಗೆ ಶೃಂಗೇರಿ ಮಠದ ಎರಡೂ ಮಠ, ಶೃಂಗೇರಿಯ ಮೂಲ ಮಠವು ನಮಗೆ ಆ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಕೊಟ್ಟಿದ್ದಾರೆ, ಸಂದೇಶ ನೀಡಿದ್ದಾರೆ. ಮತ್ತು ಹರಿಹರಪುರ ಮಠದ ಸ್ವಾಮೀಜಿಯವರು ಜವಾಬ್ದಾರಿ ತಗೊಂಡಿದ್ದಾರೆ, ನೇತೃತ್ವ ವಹಿಸಿದ್ದಾರೆ. ನಮ್ಮ ಅಧ್ಯಕ್ಷತೆಯಲ್ಲಿ 40 ಜನ ಸಾಧುಗಳನ್ನು ನಮ್ಮ ಅಂದರೆ ನೀವೆಲ್ಲ ಸೇರಿದ್ದೀರಿ ನಮ್ಮ ಜೊತೆ. ನಾವು ಮೂಡುಬಿದ್ರೆಯವರು ಸ್ವಾಗತ ಮಾಡತಕ್ಕಂಥ ಒಂದು ಸುವರ್ಣಾವಕಾಶವನ್ನು ಒದಗಿಸಿದ್ದಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಊರಿನ ಗೌರವವನ್ನು ಹೆಚ್ಚಿಸಿ ಉಳಿಸಿ ಬೆಳೆಸುವ ಕೆಲಸಕ್ಕೆ ನಿಮ್ಮೆಲ್ಲರ ಸಹಕಾರ ಆಗ್ತಾ ಇದ್ದೇವೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಾ ಭವಿಷ್ಯತೆ ಆಗಬೇಕು, ನಾ ಭೂತು ಅನ್ನುವ ರೀತಿಯಲ್ಲಿ ಆಗಬೇಕು. ಹಾಗಾಗಿ ಅರ್ಥಪೂರ್ಣವಾಗಿ ಕೆಲವು ಸಮಿತಿಗಳನ್ನು ಬರುವ ವಾರದಲ್ಲಿ ಹೇಳ್ತೇವೆ. ಈಗಾಗಲೇ ಗುರುವರೆ ನಾವು ಈ ಸ್ವಾಗತ ಸಮಿತಿಯೊಂದಿಗೆ ಮೆರವಣಿಗೆ, ಸ್ಟೇಜ್, ಬಾಲಕ ಮತ್ತು ಪ್ರಚಾರ, ಆನಂತರ ಆಹಾರ ಸಮಿತಿ ಹಾಗೂ ಸಾಧು ಸಂತರ ವಸತಿ ವ್ಯವಸ್ಥೆ ಇತ್ಯಾದಿಗಳನ್ನೆಲ್ಲ ರೆಡಿ ಮಾಡಿದ್ದೇವೆ. ಆದರೆ ಅದನ್ನು ಒಬ್ಬೊಬ್ಬರಿಗೆ ಹಂಚುವಂತ ಬರುವ ವಾರದ ಮೀಟಿಂಗ್ ಸಂದರ್ಭದಲ್ಲಿ ನಾವು ಮಾಡುವುದು. ನೆಕ್ಸ್ಟ್ ಮೀಟಿಂಗ್ 28ನೇ ತಾರೀಕಿಗೆ ಇದೆ, 25 ಜನವರಿ ಆಗ್ಬೋದಲ್ಲ. ಮತ್ತು ಪ್ರತಿ ಶನಿವಾರ ನಾವು ಇಲ್ಲಿ ಸೇರುವ ಒಂದು ಸಾರಿ ಜನವರಿ, ಸೋಮವಾರ 26, ಮಂಗಳವಾರ, ಬುಧವಾರ 25, 6 ಗಂಟೆಗೆ 6:30. ಫೆಬ್ರವರಿ 25ಕ್ಕೆ ಬರಲಿಕ್ಕೆ ಜನವರಿ 26 ಭಾನುವಾರ.